Hello, ಹೇಗಿದ್ದೀರಾ? Today I'm going to talk about Google My Business. So Google My Business ಅಂತ ಹೇಳಿದ ತಕ್ಷಣ ನಿಮ್ಗೆ ಅನ್ಸ್ಬೋದು what is this? Google is going to launch a business or what ಅಂತ. ಇಲ್ಲ, ಸೊ ನಿಮ್ದು ಬಿಸ್ನೆಸ್ ಯಾವುದೇ ಇರ್ಬೋದು, ನೀವು ಆಕ್ಚುಲಿ ಇಫ್ ಯು ಆರ್ ಬಿಸ್ನೆಸ್ ಓನರ್ ನಿಮ್ಗೆ ಇದು ತುಂಬಾನೇ ಅಗತ್ಯ ಇದೆ. ಯಾಕಂದ್ರೆ ಗೂಗಲ್ ಮೈ ಬಿಸ್ನೆಸ್ ಇದ್ರೆ ನಿಮಗೆ ಒಂದು ವಿತೌಟ್ ಎನಿ ವೆಬ್ಸೈಟ್ ಆಗಿರ್ಬೋದು, ವಿತೌಟ್ ಎನಿ ಖರ್ಚು ಮಾಡ್ದಂಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಮ ಬಿಸ್ನೆಸ್ ಅನ್ನ ಲಿಸ್ಟ್ ಮಾಡ್ಬೋದು. ಅಂಡ್ ಇಟ್ ವಿಲ್ ರಿಫ್ಲೆಕ್ಟ್ ಆನ್ ದ ಗೂಗಲ್ ಮ್ಯಾಪ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂಡ್ ಆಲ್ಸೋ ಆನ್ ಗೂಗಲ್ ಅಲ್ಲಿ ನಿಮ್ಮ ಒಂದು ಪ್ರೆಸೆನ್ಸ್ ಖಂಡಿತ ಕಾಣಿಸ್ಕೊಳ್ಳುತ್ತೆ. ಸೊ ಯಾವ ಬಿಸ್ನೆಸ್ ಓನರ್ಸ್ ಇದ್ದೀರಾ, ಯಾರ್ಯಾರಿಗೆ ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡೋಕ್ಕೆ ಗೊತ್ತಿಲ್ಲ, ಜೊತೆಗೆ ನಿಮ್ಮ ಬಿಸ್ನೆಸ್ ಅನ್ನ ಯಾವ ರೀತಿ ಡಿಜಿಟಲ್ ಅಲ್ಲಿ ತರಬೇಕು, ಗೂಗಲ್ ಅಲ್ಲಿ ತರಬೇಕು, ಗೂಗಲ್ ಅಲ್ಲಿ ಹೇಗೆ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಅದರ ಆನ್ಸರ್ ಸಿಕ್ಬಿಡುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. Google has given a lot of free tools. Google My Business ಇರ್ಬೋದು, Google Ads ಇರ್ಬೋದು, Google Search Console ಇರ್ಬೋದು, ಸುಮಾರು ಪ್ಲಾಟ್ಫಾರ್ಮ್ಗಳು ಗೂಗಲ್ ನಮಗೆ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದಾರೆ. ಫ್ರೀಯಾಗಿ ಕೊಟ್ಬಿಟ್ಟು ಅವ್ರು ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ವೇಸ್ಟ್ ಅಲ್ವಾ, ಅದು ಸರಿ ಅಲ್ವಾ. ಸೊ ದಯವಿಟ್ಟು ಗೂಗಲ್ ಮೈ ಬಿಸ್ನೆಸ್ ಅನ್ನ ಯಾರ್ಯಾರು ಬಿಸ್ನೆಸ್ ಮಾಡ್ತಾರೆ ದಯವಿಟ್ಟು ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ. ಇಟ್ ಇಸ್ ವೆರಿ ಯೂಸ್ಫುಲ್. ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಒಂದು ಸಿಂಪಲ್ ವೇ ಅಲ್ಲಿ ನಿಮ್ಮ ಬಿಸ್ನೆಸ್ ಅನ್ನ ಗೂಗಲ್ ಅಲ್ಲಿ ಸಬ್ಮಿಟ್ ಮಾಡಬೇಕು, ಇಲ್ಲ ಲಿಸ್ಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಗೂಗಲ್ ಅಲ್ಲಿ ಹೋಗಿ ನೀವು ಸಿಂಪಲ್ ಆಗಿ ಗೂಗಲ್ ಮೈ ಬಿಸ್ನೆಸ್ ಅಂತ ಹೊಡೆದಿದ ತಕ್ಷಣ ನಿಮಗೆ ಈ ಪ್ಲಾಟ್ಫಾರ್ಮ್ ಕಾಣಿಸ್ಕೊಳ್ಳುತ್ತೆ. ಸೇ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಪ್ರೊಫೈಲ್ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದು ಆಕ್ಚುಲಿ ಫ್ರೀ ಆಫ್ ಕಾಸ್ಟ್. ಸೊ ಇಲ್ಲಿ ನಿಮಗೆ ಮುಂಚೆನೆ ಹೇಳುತ್ತೆ, ಎಷ್ಟು ಜನ ಅನ್ಕೋತಾರೆ ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಲಿಸ್ಟ್ ಮಾಡೋದಕ್ಕೆ ದುಡ್ಡು ಖರ್ಚಾಗುತ್ತಾ ಅಂತ. ಇಲ್ಲ, ಇಲ್ಲಿ ಗೂಗಲ್ ಅವರೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಸ್ಟ್ಯಾಂಡ್ ಔಟ್ ಆನ್ ಗೂಗಲ್ ವಿತ್ ಅ ಫ್ರೀ ಬಿಸ್ನೆಸ್ ಪ್ರೊಫೈಲ್. ಸೊ ನಿಮ್ಮ ಒಂದು ಬಿಸ್ನೆಸ್ ಪ್ರೊಫೈಲ್ ಅನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದರಲ್ಲಿ ಲಿಸ್ಟ್ ಮಾಡೋದ್ರಿಂದ ನಿಮ್ಮ ಬ್ರ್ಯಾಂಡ್ ನ ವಿಸಿಬಿಲಿಟಿ ತುಂಬಾನೇ ಚೆನ್ನಾಗಿ ಆಗುತ್ತೆ ಗೂಗಲ್ ಅಲ್ಲಿ. ಇಲ್ಲಿ ಬಿಸ್ನೆಸ್ ಹೆಸರಿದೆ, ಜೊತೆಗೆ ಅದ್ರ ಕೆಳಗಡೆ ನೋಡಿದ್ರೆ ಕಾಲ್ ಬಟನ್ ಇದೆ, ಡೈರೆಕ್ಷನ್ ಇದೆ, ಸೇವ್ ಇದೆ, ವೆಬ್ಸೈಟ್ ಇದೆ, ಅಂಡ್ ನಿಮ್ಮ ಒಂದು ಬ್ರ್ಯಾಂಡ್ ನ ಒಂದು ಅಡ್ರೆಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಗೂಗಲ್ ಮ್ಯಾಪ್ ಏನಿದಾವೆ ಅಲ್ಲೂ ಕೂಡ ನಿಮ್ಮ ಬಿಸ್ನೆಸ್ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಎಕ್ಸಿಸ್ಟೆನ್ಸ್ ಇದೆ ಅನ್ನೋದನ್ನ ಒಂದು ಅಶ್ಯೂರೆನ್ಸ್ ಸಿಕ್ಬಿಡುತ್ತೆ. ಸೊ ಇದನ್ನ ಹೇಗೆ ಮಾಡೋದನ್ನ ನಾನು ಹೋಗ್ತೀನಿ. ಸಿಂಪಲ್, ನಿಮ್ಗೆ ಒಂದು ನಿಮ್ಮ ಬಿಸ್ನೆಸ್ ಗೆ ಒಂದು ಜಿಮೇಲ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ವಿತೌಟ್ ಜಿಮೇಲ್ ಇಟ್ ಇಸ್ ವೆರಿ ಡಿಫಿಕಲ್ಟ್, ಬಿಕಾಸ್ ವೆರಿಫಿಕೇಶನ್ ಎಲ್ಲ ಬಂದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಬೆಟರ್ ಟು ಹ್ಯಾವ್ ಅ ಜಿಮೇಲ್ ಅಕೌಂಟ್. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ನೀವು ಇದಕ್ಕೆ ಲಾಗಿನ್. ಐ ಶೋ ಯು ಹೌ ಟು ರಿಜಿಸ್ಟರ್. ನೀವು ಸಿ ಫಾರ್ ಎಕ್ಸಾಂಪಲ್ ನೀವು ಇವಾಗ ಗೂಗಲ್ ಮೈ ಬಿಸ್ನೆಸ್ ಅನ್ನ ಪ್ಯಾನಲ್ ಇದ್ದೀರಾ. ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಗೆಟ್ ಯುವರ್ ಬಿಸ್ನೆಸ್ ಡಿಸ್ಕವರ್ ಆನ್ ಗೂಗಲ್ ಸರ್ಚ್ ಮ್ಯಾಪ್ ಅಂಡ್ ಮೋರ್ ಅಂತ ಇದೆ. ಸೊ ಬೇಸಿಕಲಿ ಇಲ್ಲಿ ನೀವು ನಿಮ್ಮ ಬಿಸ್ನೆಸ್ಸಿನ ಹೆಸರನ್ನ ಹಾಕಬೇಕು. ಸೇ ಫಾರ್ ಎಕ್ಸಾಂಪಲ್ ನಾನು ಡಿಜಿಟಲ್ ಸುದ್ದಿ ಅಂತ ಹಾಕೋತೀನಿ. ನೀವು ನಿಮ್ಮ ಬ್ರ್ಯಾಂಡ್ ನ ಹೆಸರನ್ನ ನೀವು ಇಲ್ಲಿ ಸರ್ಚ್ ಕೊಟ್ಟಾಗ್ಲೇನೆ ಅಲ್ಲಿ ನಿಮಗೆ ಡ್ರಾಪ್ ಡೌನ್ ಸಿಕ್ಬಿಡುತ್ತೆ. ಇಫ್ ಸಂಬಡಿ ಇಸ್ ಆಲ್ರೆಡಿ ಆ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ರೆ ನಿಮಗೆ ಆಪ್ಷನ್ ಇರೋದಿಲ್ಲ. ಬಟ್ ಇಲ್ಲಿ ನನ್ನ ಹೆಸರು ನೋಡಿ, ಇವಾಗ ಡಿಜಿಟಲ್ ಸುದ್ದಿ ಅನ್ನೋದು ಇಟ್ ಇಸ್ ನಾಟ್ ದೇ, ಸೊ ಐ ಆಮ್ ರಿಜಿಸ್ಟರಿಂಗ್ ಇಟ್. ಇಲ್ಲಿ ನೋಡಿದ್ರೆ ನಿಮಗೆ 3 ತರ ಆಪ್ಷನ್ಸ್ ಕೊಟ್ಟಿದ್ದಾರೆ: ಆನ್ಲೈನ್ ರಿಟೇಲ್, ಲೋಕಲ್ ಸ್ಟೋರ್ ಆರ್ ಸರ್ವಿಸ್ ಬಿಸ್ನೆಸ್ ಅಂತ. ಸಂಬಡಿ ಇಸ್ ಪರ್ಚೇಸಿಂಗ್ ಅ ಪ್ರಾಡಕ್ಟ್ ಫ್ರಮ್ ಯೋರ್ ವೆಬ್ಸೈಟ್ ಅಂತ ಹೇಳಿದ್ರೆ ಆನ್ಲೈನ್ ರಿಟೇಲ್ ಕೊಡಿ. ಸೇ ಫಾರ್ ಎಕ್ಸಾಂಪಲ್ ಅಮೆಝಾನ್ ಇರ್ಬೋದು, ಇಲ್ಲ ಯಾವ್ದಾದ್ರು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಇರ್ಬೋದು. ಸೊ ಈ ತರದೊಂದು ಬಿಸ್ನೆಸ್ ಮಾಡೆಲ್ ಆಗಿದ್ರೆ ದಯವಿಟ್ಟು ಆನ್ಲೈನ್ ರಿಟೇಲ್ ಅಂತ ಆಪ್ಷನ್ ಚೂಸ್ ಮಾಡಿ. ಇಲ್ಲ ಲೋಕಲ್ ಸ್ಟೋರ್ ಇದ್ರೆ ಲೈಕ್ ಪೀಪಲ್ ಕ್ಯಾನ್ ಕಮ್ ಅಂಡ್ ವಿಸಿಟ್ ಯುವರ್ ಸ್ಟೋರ್ ಅಂದ್ರೆ ಈ ಪರ್ಟಿಕ್ಯುಲರ್ ಲೋಕಲ್ ಸ್ಟೋರ್ ಅನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಅ ಬೇಕರಿ, ಯು ಹ್ಯಾವ್ ಅ ಶೂ ಶಾಪ್, ಇಲ್ಲ ಅಂದ್ರೆ ಯು ಹ್ಯಾವ್ ಅ ಪ್ರೊವಿಷನ್ ಸ್ಟೋರ್ಸ್, ಯು ಹ್ಯಾವ್ ಕ್ಲಾತ್ ಸ್ಟೋರ್. ಯು ಹ್ಯಾವ್ ಟು ಚೂಸ್ ಅ ಲೋಕಲ್ ಸ್ಟೋರ್ ಅಂತ. ಅಂಡ್ ದೆನ್ ಕಮ್ಸ್ ಸರ್ವಿಸಸ್ ರಿಲೇಟೆಡ್, ಬ್ಯೂಟಿ, ಇಲ್ಲಾಂದ್ರೆ ಪ್ಲಂಬರ್, ಈ ತರ ಸುಮಾರು ಸರ್ವಿಸ್ ಅನ್ನ ಮನೆಗೆ ವಿಸಿಟ್ ಮಾಡಿ ಸರ್ವಿಸ್ ಅನ್ನ ಕೊಡುವಂತಹ ಒಂದು ಬಿಸ್ನೆಸ್ ಮಾಡೆಲ್ ಆಗಿದ್ರೆ ದಯವಿಟ್ಟು ಇದನ್ನ ಚೂಸ್ ಮಾಡಿ. ಐ ಶೋ ಯು ಒನ್ ಬೈ ಒನ್ ನಾವು. ಸೊ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ಲೋಕಲ್ ಸ್ಟೋರ್ ಅನ್ನ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಹೆಸರನ್ನ ನಾನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಸುಮಾರು ಕ್ಯಾಟಗರೀಸ್ ಇದಾವೆ. ಇಲ್ಲಿ ನೀವು ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಚೂಸ್ ಮಾಡ್ಬೋದು, ಮಾರ್ಕೆಟಿಂಗ್ ಏಜೆನ್ಸಿ ಚೂಸ್ ಮಾಡ್ಬೋದು, ಇಲ್ಲಾಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಚೂಸ್ ಮಾಡ್ಬೋದು. ಸೊ ನಿಮ್ಮ ಬಿಸ್ನೆಸ್ಸಿನ ಮಾಡೆಲ್ ಯಾವ್ದಿದೆ, ಫಾರ್ ಎಕ್ಸಾಂಪಲ್ ಅದ್ರ ಪ್ರಕಾರ ಕ್ಯಾಟಗರಿನ ನೀವು ಚೂಸ್ ಮಾಡಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ ಆಗಿದ್ದರೆ ವೆಜಿಟೇಬಲ್ ಕ್ಯಾಟಗರಿ ಚೂಸ್ ಮಾಡ್ಬೋದು. ನೀವು ಸಲೂನ್ ಆಗಿದ್ದರೆ ನೀವು ಸಲೂನ್ ಕ್ಯಾಟಗರಿಗಳನ್ನ ನೀವು ಇಲ್ಲಿ ಚೂಸ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ನೀವು ಕ್ಲಿನಿಕ್ ಆಗಿದ್ರೆ ಡೆಂಟಲ್ ಕ್ಲಿನಿಕ್ ಅಂತ ಕೂಡ ನೀವು ಚೂಸ್ ಮಾಡ್ಕೋಬಹುದು. ಸೇ ಫಾರ್ ಎಕ್ಸಾಂಪಲ್ ನಾನೀಗ ಸದ್ಯಕ್ಕೆ ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಒನ್ಸ್ ಯು ಚೂಸ್ ಇಟ್ ಇಟ್ ವಿಲ್ ಆಸ್ಕ್ ಯು ಫಾರ್ ಗಿವ್ ಅನ್ ಅಡ್ರೆಸ್ ಅನ್ನ ನೀವು ಡೀಟೇಲ್ ಆಗಿ ಕೊಡಬೇಕು. ಸೊ ನಿಮ್ಮ ಆಫೀಸ್ ಎಕ್ಸಿಸ್ಟೆನ್ಸ್ ಎಲ್ಲಿದೆ ಆ ಪರ್ಟಿಕ್ಯುಲರ್ ಅಡ್ರೆಸ್ ಅನ್ನ ನೀವು ಕೊಡಬೇಕಾಗಿ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಕರ್ನಾಟಕ and you have to fill all these details. Again, ನಾನು ಜಸ್ಟ್ ರ್ಯಾಂಡಮ್ ಆಗಿ ನನ್ನ ಅಡ್ರೆಸ್ ಅನ್ನ ಕೊಡ್ತಾ ಇದ್ದೀನಿ.
ಅಂಡ್ ಒನ್ಸ್ ಯು ಗಿವ್ ದ ಅಡ್ರೆಸ್ ಪ್ರಾಪರ್ಲಿ, ಇಲ್ಲಿ ನೀವು ನಿಮ್ಮ ಮ್ಯಾಪ್ ಅನ್ನು ಲೊಕೇಟ್ ಮಾಡ್ಬೇಕಾಗಿ ಬರುತ್ತೆ. ನೀವು ಯಾವ ಲೊಕೇಶನ್ ಅಲ್ಲಿ ನಿಮ್ಮ ಆಫೀಸ್ ಇಲ್ಲ ನಿಮ್ಮ ಅಂಗಡಿ ಇದೆ, ಆ ಪರ್ಟಿಕ್ಯುಲರ್ ಲೊಕೇಶನ್ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ಪಿನ್ ಮಾಡ್ಬೇಕಾಗಿ ಬರುತ್ತೆ. ಸೊ ಇಲ್ಲಿ ಪ್ರಾಪರ್ ಆಗಿ ನೀಟಾಗಿ ಯಾವ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಅಂತ ನೀವು ಚೂಸ್ ಮಾಡಿ ನೀವು ಇದನ್ನ ಕರೆಕ್ಟ್ ಆಗಿ ಇಲ್ಲಿ ಪಿನ್ ಮಾಡ್ಬೇಕಾಗಿ ಬರುತ್ತೆ. ಒನ್ಸ್ ಯು ಪಿನ್ ಇಟ್, ಇದು ಗೂಗಲ್ ಮ್ಯಾಪ್ ಅಲ್ಲಿ ನೀಟಾಗಿ ಕಾಣಿಸ್ಕೊಳ್ಳುತ್ತೆ. ಸಂಬಡಿ ಸರ್ಚಿಂಗ್ ಆನ್ ಗೂಗಲ್ ಮ್ಯಾಪ್ ಕೂಡ ನೀವು ನೋಡಿರ್ಬೋದು, ಒಂದು ರೆಡ್ ಕಲರ್ ಇಲ್ಲಿ 4th ಮೇನ್ ರೋಡ್ ಪಕ್ಕ ಇಡ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲಿ ಫೋನ್ ನಂಬರ್ ಕೇಳುತ್ತೆ, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ ಅನ್ನ ಕೊಟ್ರೆ, ಜೊತೆಗೆ ಇಫ್ ಯು ಹ್ಯಾವ್ ಎನಿ ಅದರ್ ವೆಬ್ಸೈಟ್ ಆಲ್ಸೋ ಯು ಕ್ಯಾನ್ ಗಿವ್ ದ ವೆಬ್ಸೈಟ್ ಡೀಟೇಲ್ಸ್ ಕೂಡ. ಅಂಡ್ ದೆನ್ ರೈಟ್ ನೌ ಒನ್ಸ್ ಯು ಗಿವ್ ದಿಸ್, ದೆನ್ ಇಟ್ ವಿಲ್ ಸೇ ಪುಟ್ ಯುವರ್ ಬಿಸ್ನೆಸ್ ಆನ್ ದ ಮ್ಯಾಪ್ ಅಂತ ಕಂಟಿನ್ಯೂ ಕೊಡಿ. ಬಿಸ್ನೆಸ್ ಅನ್ನ ಲಿಸ್ಟ್ ಮಾಡಿದ ತಕ್ಷಣ ಅದನ್ನ ವೆರಿಫೈ ಮಾಡಬೇಕಾಗುತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ಯು ಡೋಂಟ್ ವೆರಿಫೈ ಇಟ್, ಅದು ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಇಲ್ಲ ನಾಲೆಜ್ ಮೇಲೆ ಗೂಗಲ್ ರಿಜಿಸ್ಟರ್ ಆಗೋದಿಲ್ಲ. ಸೊ ನಿಮಗೆ ಆಪ್ಷನ್ ಏನಂದ್ರೆ ಪೋಸ್ಟಲ್ ಮುಖಾಂತರನೇ ಅವ್ರು ಗೂಗಲ್ ಕಳಿಸೋದು. ಸೊ ಇಲ್ಲಿ ನೀವು ನಿಮ್ಮ ಅಡ್ರೆಸ್ ಏನ್ ಕೊಟ್ಟಿರ್ತೀರಾ ಆ ಅಡ್ರೆಸ್ ಅಲ್ಲಿ ನಿಮ್ಗೆ ಪೋಸ್ಟಲ್ ಬರುತ್ತೆ, ಒಂದು ಕೋಡ್ ಕಳಿಸ್ಕೊಡ್ತಾರೆ. ಆ ಕೋಡ್ ಅನ್ನ ನೀವು ಯಾರಿಗೂ ರಿವೀಲ್ ಮಾಡಂಗಿಲ್ಲ, ನಿಮ್ಮ ಹತ್ರನೇ ಇಟ್ಕೊಂಡು ನೀವು ಅದನ್ನ ಸಿಕ್ಕಿದ ತಕ್ಷಣ ಅದನ್ನ ಅಪ್ಡೇಟ್ ಮಾಡಿದಾಗ ಇದು ಲೈವ್ ಆಗುತ್ತೆ. ಸೊ ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ನಿಮ್ಮ ಬಿಸ್ನೆಸ್ ಲಿಸ್ಟ್ ಆಗುತ್ತೆ. ಸೊ ವಿತೌಟ್ ದಟ್ ಕೋಡ್ ಇಟ್ ಇಸ್ ನಾಟ್ ಯೆಟ್ ವೆರಿಫೈಡ್. ಸೊ ಗೂಗಲ್ ಅಲ್ಲಿ ಒಂದು ಪ್ರೆಸೆನ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಓಕೆ, ಸೊ ನೀವು ಯಾವ ಅಡ್ರೆಸ್ ಅಲ್ಲಿ ಕೊಟ್ಟಿರ್ತೀರ ಅಡ್ರೆಸ್ ಗಳಲ್ಲಿ ಸಿಗುತ್ತೆ. ಆಗ್ಲೇ ನಾ ಹೇಳ್ದ ಹಾಗೇನೆ ನಿಮ್ಮ ಬಿಸ್ನೆಸ್ ಈಗ ಸರ್ವಿಸ್ ರಿಲೇಟೆಡ್ ಆಗಿ, ಇಲ್ಲ ನೀವು ಮನೆಗೆ ಹೋಗಿ ಸರ್ವಿಸ್ ಕೊಡ್ಸೆ, ಫಾರ್ ಎಕ್ಸಾಂಪಲ್ ಪ್ಲಂಬರ್ ಆ ತರದ್ ಏನಾದ್ರು ಆಗಿದ್ದಿದ್ರೆ ಸೇಮ್ ಪ್ರೊಸೀಜರ್ ನಿಮ್ಮ ಕೊಟ್ಬಿಟ್ಟು ಕ್ಯಾಟಗರಿಲಿ ಹೋಗಿ ಈ 3 ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಮತ್ತೆ ಇಲ್ಲಿ ಹೋಗಿ ಸರ್ವಿಸ್ ಬಿಸ್ನೆಸ್ ಅನ್ನ ಚೂಸ್ ಮಾಡ್ತೀನಿ. ಇಲ್ಲಿ ಕ್ಯಾಟಗರಿಯಲ್ಲಿ ನಾನು ಪ್ಲಂಬರ್ ಅಂತ ಕೊಡ್ತಾ ಇದ್ದೀನಿ. ಹ್ಯಾವ್ ಅನ್ ಆಪ್ಷನ್ ಆಫ್ ವೇರ್ ಡು ಯು ಸರ್ವ್ ಯುವರ್ ಕಸ್ಟಮರ್ಸ್. ಸೊ ನಿಮ್ಮ ಕಸ್ಟಮರ್ ನೀವು ಎಲ್ಲಿ ನಿಮ್ಮ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೀರಾ ಅಂತ ನೀವು ಇಲ್ಲಿ ಆಪ್ಷನ್ ಆಗಿ ತಗೋಬಹುದು. ಇಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಪರ್ಟಿಕ್ಯುಲರ್ ಜಯನಗರ, JP ನಗರ ಅಂಡ್ ಬನಶಂಕರಿ, ಕೋರಮಂಗಲ. ಸೊ ನೀವು ಎಲ್ಲೆಲ್ಲಿ ಸರ್ವಿಸ್ ಗಳನ್ನ ಪ್ರೊವೈಡ್ ಮಾಡ್ತೀರಾ ಅದನ್ನ ನೀವು ಇಲ್ಲಿ ಲಿಸ್ಟ್ ಮಾಡ್ಬೇಕಾಗಿ ಬರುತ್ತೆ. ರೈಟ್, ಒನ್ಸ್ ಯು ಡನ್ ವಿತ್ ದಿಸ್ ನಿಮ್ಮ ಕಂಪ್ಲೀಟ್ ಸರ್ವಿಸ್, ಸೊ ನಿಮಗೆ ಗೂಗಲ್ ಅಲ್ಲಿ ಬಂದು ಯಾರೇ ನೋಡಿದ್ರು ಕೂಡ ನಿಮ್ಮ ಬಿಸ್ನೆಸ್ ಎಲ್ಲೆಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಅನ್ನೋದು ಕೂಡ ಕ್ಲಾರಿಟಿ ಸಿಕ್ಬಿಡುತ್ತೆ. ರೈಟ್, ದಿಸ್ ಇಸ್ ಸಿಂಪಲ್ ಪ್ರೋಸೆಸ್ ಟು ಗೆಟ್ ಲಿಸ್ಟೆಡ್ ಆನ್ ಗೂಗಲ್ ಮೈ ಬಿಸ್ನೆಸ್. ಸೊ ನಿಮ್ದು ಯಾವುದೇ ಒಂದು ಬ್ರ್ಯಾಂಡ್ ಇರಲಿ, ಏನ್ ಯಾವುದೇ ಬಿಸ್ನೆಸ್ ಇದ್ರು ಕೂಡ ಇಷ್ಟು ಸಿಂಪಲ್ ವೇಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಲಿಸ್ಟ್ ಮಾಡಬಹುದು. ಇದಕ್ಕೆ ದುಡ್ಡು ಖರ್ಚಾಗೋದಿಲ್ಲ. ಅಂಡ್ ಒಂದು ಸಣ್ಣದಾಗ ಒಂದು ಕೋಡ್ ಕಳಿಸ್ಕೊಡ್ತಾರೆ. ಒನ್ಸ್ ಯು ಲಿಸ್ಟ್ ಆ ಕೋಡ್ ಅನ್ನ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ವೆರಿಫೈ ಆಗುತ್ತೆ. ಇಟ್ಸ್ ಸಿಂಪಲ್ ಪ್ರೋಸೆಸ್. ಬಿಸ್ನೆಸ್ ಓನರ್ಸ್ ಗಳು ಯಾರು ಇದ್ದೀರಾ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ವಿತೌಟ್ ವೆಬ್ಸೈಟ್, ವಿತೌಟ್ ಸ್ಪೆಂಡಿಂಗ್ ಮನಿ ಈ ತರ ಕೂಡ ಲಿಸ್ಟ್ ಮಾಡಬಹುದು ಅಂತ. ಸೊ ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ತುಂಬಾ ಉಪಯೋಗ ಆಗಿದೆ. ಪ್ಲೀಸ್ ಕಮೆಂಟ್ ಮಾಡಿ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಅಂಡ್ ನಾನು ನೆಕ್ಸ್ಟ್ ವಿಡಿಯೋ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೂಗಲ್ ಮೈ ಬಿಸ್ನೆಸ್ ಡ್ಯಾಶ್ ಬೋರ್ಡ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಯವಿಟ್ಟು ಡೋಂಟ್ ಫರ್ಗೆಟ್ ಟು